ಗಿರಿ, ಗಣೇಶ ಎಷ್ಟು ಮುದ್ದಾಗಿದ್ದಾನೆ ಅಲ್ವಾ? ಹೌದು ರೀ. ರೀ, ನಮ್ಮನೇಲಿ ಹಬ್ಬ ಹೇಗಪ್ಪ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಈಗ ನೋಡಿದ್ರೆ ಹೊಸ ಬಟ್ಟೆ, ಗೌರಿ ಗಣೇಶ, ಮನೆ ತುಂಬಾ ಜನ. ಇದೆ ಅಲ್ವೇನ್ರಿ ನಿಜವಾದ ಹಬ್ಬ ಅಂದ್ರೆ? ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅನ್ಕೊಂಡೆ. ನಮ್ಮನೆಗೆ ಸಾಕ್ಷಾತ್ ಸಾಕು. ಸಿಕ್ಕಾಕೊಂಡಿರೋ ಕ್ಯಾಸೆಟ್ ತರ ಹೇಳಿದ್ದೇ ಹೇಳ್ತಾ ಇರ್ಬೇಡಿ. ಸಪ್ತ ಸಾಗರದಾಚೆ ಎಲ್ಲೋಗಾದ್ರೂ ಸೈಡ್ ಬಿ ಇದೆ, ನಿಮಗದು ಇಲ್ಲ. ಅಕ್ಕಾರ, ಪೂಜೆ ಶುರು ಮಾಡ್ಕೋರಿ. ಹಾ. ಮಹಾಗಣಪತಿ ಮನಸ ಸ್ಮರಾಮಿ. ಭಗವಂತ, ನಿಮ್ಮ ಕುಟುಂಬ ಬರ್ದೇ ಹೋಗಿದ್ದಿದ್ರೆ ಇದೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಪ್ಪಾರ, ಗಣಪ, ಇಷ್ಟೆಲ್ಲ ಮಾಡ್ಕೊಟ್ಟೀನಿ, ನನ್ಗೇನಿಲ್ಲೇನ? ಜಗತ್ತಿಗೆ ವಿದ್ಯೆ ಬುದ್ಧಿ ಕೊಡೋ ವಿನಾಯಕ, ವಿಘ್ನ ವಿನಾಶಕ, ನನಗೇನು ಕೊಡಲ್ವಾ ಅಂತ ಈ ಪಾಮರನ ಹತ್ರ ಕೇಳಿದ್ರೆ ಕೈ ಕಲ್ಲಾಡಲ್ಲ. ನಿನ್ಗೇನ್ ಬೇಕಪ್ಪ? ಅಪ್ಪಾರ, ನಂಗೆ ಲಡ್ಡು ಬೇಕು. ಅದನ್ನ ಇಟ್ಟಿಲ್ಲ, ತಂದ್ಕೊಡ್ತೀರಾ? ನಂಗೂ ಬೇಕ್ರಿ. ಹಾಗೆ ಆಗ್ಲಿ, ತಂದ್ಕೊಡ್ತೀನಿ. ಗಿರಿ, ನಾನು ಹೀಗೋಗಿ ಹೀಗ್ ಬಂದ್ಬಿಡ್ತೀನಿ. ಅದ್ಯಾಕ್ರಿ? ಅದು ಗಣೇಶನ್ಗೆ ಲಾಡೂನು ಇಷ್ಟ ಅಂತೆ. ನಾವ್ ಅದನ್ನೇ ಇಟ್ಟಿಲ್ಲ, ಅದಕ್ಕೆ ತಂದ್ಬಿಡ್ತೀನಿ. ಮತ್ತು ಒಳಗಡೆ ಹೋಗ್ತಿದ್ದೀರಲ್ಲ? ದುಡ್ಡು? ಸರಿ, ಆಯ್ತು. ನಾವಿವತ್ತು 21 ಕಡೆ ಗಣೇಶನ ನೋಡಿ ಅಕ್ಷತೆ ಹಾಕಿ ಬರ್ತಿದೀವಿ. ಇಲ್ಲಿವರೆಗೂ 20 ಗಣೇಶ ಆಯ್ತು. ನಿಮ್ಮನೆದು 21ನೇ ಗಣೇಶ. ನಿಮ್ ಮನೆ ಗಣೇಶ ಏನ್ರಿ ಇಷ್ಟೊಂದು ಲಕ್ಷಣವಾಗಿದೆ, ಎಷ್ಟು ಕಳೆಯಾಗಿದೆ ಗೊತ್ತಾ? ಗಿರ್ಜಾವಣಿಯವರ, ಮನೆ ಮುಂದೆ ರಂಗೋಲಿ ಹಾಕಿರೋದು, ಮನ್ಯಾಗ ಡೆಕೋರೇಷನ್ ಮಾಡಿದ್ದು ನೋಡಿದ್ರ ನೀವು ದೊಡ್ಡ ಗಣಪತಿ ಕುಂದಿರ್ಸಿರ್ತೀರಿ ಅನ್ಕೊಂಡಿದ್ವಿ. ಸಣ್ಣ ಗಣಪತಿ ಕುಂದಿರ್ಸಿದ್ರು, ಚಂದ ಗಣಪತಿ ಕುಂದಿರ್ಸಿರಿ. ಮಾರಿ ನೋಡ್ತಿದ್ರ ಹಂಗ ಕೈ ಎತ್ತಿ ನಮಸ್ಕಾರ ಮಾಡ್ಬೇಕಂತ ಅನಸ್ತತಿ. ಬಸಣ್ಣ, ಬರೀ ಕೈ ಎತ್ತಿ ಮುಗಿಯೋದಷ್ಟೇ ಅಲ್ಲ, ವಿಘ್ನ ವಿನಾಶಕನ್ನ ನೋಡ್ತಾ ಇದ್ರ ನೋಡ್ತಾನೇ ಇರ್ಬೇಕು ಅಂತ ಅನಿಸ್ತೈತಿ. ಸಮಾಧಾನನ ಆಗ್ವಲ್ ನೋಡಪ್ಪ. ಭವ್ಯ, ನಮ್ಮೂರಲ್ಲೂ ಅಷ್ಟೇ ಮಗ. ಆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಯಲ್ಲಿರೋ ಮೂರ್ತಿಯನ್ನು ನೋಡಿದ್ರೆ ಇದೇ ಭಕ್ತಿ ಬರ್ತದೆ. ಈ ಮೂರ್ತಿಯನ್ನು ನೋಡಿದಾಗ್ಲೂ ಅದೇ ಭಕ್ತಿ ಬರ್ತಾ ಇದೆ. ತುಂಬಾ ಹೊಗಳ್ತಿದ್ದೀರಾ. ಜಗತ್ತಲ್ಲಿ ಎಲ್ಲೇ ಇದ್ರು ಒಂದೇ ದೇವ್ರೆ, ಒಂದೇ ತರನೇ ಇರೋದು. ಸುಮ್ಮನೆ ಏನೇನೋ ಹೇಳ್ತಿದ್ದೀರಾ ಅಷ್ಟೇ. ಗಣಿ, ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಹೋಗಿ ಸುಬ್ಬುಸ್ಕಂದನ್ ಜೊತೆ ಆಟ ಆಡ್ಕೊ ಹೋಗೋ. ನಾ ಎದ್ದು ಹೋದ್ರ ನಿಮ್ ಹಬ್ಬ ಹೆಂಗ್ ಮಾಡ್ತೀರ್ರಿ? ಗಿರ್ಜ, ಯಾರ್ರೀ ಇದು ಹುಡ್ಗ ಈ ಪಟ್ಟಿ ಮಾತಾಡ್ತಿದ್ದಾನೆ? ನನ್ ಪರಿಚಯದವ್ರ ಮಗ, ತುಂಬಾ ಬುದ್ಧಿವಂತ. ಗಿರ್ಜಕ್ಕ, ಇಲ್ಲೇ ಪಕ್ಕದ ರೋಡಲ್ಲಿ ಹುಡುಗರೆಲ್ಲ ಸೇರಿ ಗಣಪತಿ ಕೂರಿಸ್ತಾ ಇದಾರಂತೆ. ಇಷ್ಟಸಿದ್ಧಿ ಗಣಪತಿ ಅಂತ. ಅಲ್ಲಿ ಹೋಗಿ ಏನ್ ಕೇಳಿದ್ರು ಹೂ ಬೀಳ್ತಂತೆ. ಓಯ್ ಮಂಜುನಾಥ್ರೆ, ಅದನ್ನ ಎಲ್ರು ಹೇಳಿರೋದ್ ಕೇಳಿನ್ಪ, ಆದ್ರೆ ಇವತ್ತವರೆಗೂ ನಾ ಕಣ್ಣಾರ ನೋಡೇ ಇಲ್ಲಿ ನೋಡು. ಇಲ್ಲಿ ಒಂದ್ಸಲ ಕೇಳಿ ನೋಡೋಣ. ಅಯ್ಯೋ, ನೀವ್ ಮೊದ್ಲು ಪೂಜೆ ಮಾಡಿ ದೇವ್ರನ್ನ ಯಾರಾದ್ರೂ ಪರೀಕ್ಷೆ ಮಾಡ್ತಾರಾ? ನೀವ್ ಒಳ್ಳೆ ಮಾಡ್ಲಿ ಬಿಡ್ರಿ ಅವ್ವಾರ, ಅವ್ರವ್ರ ಇಷ್ಟ. ಅದನ್ನ ತಡಿಯಕ್ ನಾವ್ ಯಾರು? ಅದು ಸರಿನೇ. ನೀನ್ ಈ ಕಡೆ ಬಾ, ಅವ್ರು ಪೂಜೆ ಮಾಡಿ. ಆತ್ರಿ. ಗಣೇಶ, ನೀನ್ ಓಕೆ ಅಂದ್ರು ಜನ ಓಕೆ ಅನ್ಬೇಕಲ್ಲ, ಅದಕ್ಕೆ ಎಲ್ಲ ಮನ್ಸಲ್ಲೇ ಕೇಳ್ಕೊತೀನಿ. ಏ, ನಾವು ಎಲ್ಲರೂ ಮನಸ್ಸಿನಾಗ ಕೇಳ್ಕೊಳ್ಳೋಣ. ಎಲ್ಲರೂ ಕೈ ಮುಗಿರಿ.
ಮತ್ತೆ ನಮ್ಮನೆ ಗಣೇಶ ಅಂದ್ರೆ ಏನ್ ಸುಮ್ನೆನಾ? ಹೌದೌದು ಗಿರ್ಜಾ, ನಾನು ಹೇಳಿಲ್ವಾ ನಾವು ನೋಡ್ಕೊಂಡ್ ಬಂದಿರೋ 21 ಗಣೇಶದಲ್ಲಿ ಇದೇ ವಿಶೇಷವಾದ ಗಣೇಶ ಅಂತ. ಬಸ್ಯ, ಪವ್ಯ, ಮಂಜು ಎಲ್ರು ಬಸ್ಕಿ ಹೊಡಿರೋ. ಈಗ ಇರು ಅಂದೆ ಕೇಳಿಸ್ತಾ? ಊರಿ ಪಾರ್ವತಿ, ಪರಮೇಶ್ವರ ಕೇಳಿಸ್ತಾ? ಊರಿ ಗಣೇಶ, ಗಣೇಶ ಸುಬ್ರಹ್ಮಣ್ಯ. ಹೌದು. ಓ, ಇದೆಲ್ಲ ಕೇಳಿಸಿದ್ಮೇಲೆ ಈಗ ಹೇಳೋದು ಕೇಳಿಸುತ್ತೆ. ರೀ ಏನ್ರಿ ಆಗಿದೆ ನಿಮ್ಗೆ? ನನ್ಗೆ ಬರೀ ಗಿರಿ ಅಂತ ಅಂದಿದ್ ಬಿಟ್ರೆ ಇನ್ನೇನು ಕೇಳಿಸ್ಲಿಲ್ಲ. ಓ, ಈಗ ಫಿಟ್ಟಿಂಗ್ ಈ ತರ ಚೇಂಜ್ ಆಗೋಯ್ತಾ? ಇದ್ರ ಹಿಂದೆ ಯಾರ ಕೈವಾಡ ಯಾರ ಪವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗ್ಲಿ ಬಿಡುಗ್ರಿ, ನಮ್ಮ ಮನೆಗೆ ಬಂದಿರೋರು ಯಾರೇ ಆಗಿದ್ರು ಅವರು ನಮ್ಮ ಅತಿಥಿಗಳು. ಅತಿಥಿ ಸತ್ಕಾರ ಮಾಡೋದು ನಮ್ಮ ಧರ್ಮ. ಅವ್ರಿಗೆ ಅರ್ಶನ ಕುಂಕುಮ ಕೊಡ್ಬೇಕಾದ್ರೆ ಇದನ್ನೆಲ್ಲ ಕೊಟ್ಬಿಡೋಣ, ಏನಂತೀಯ? ನೀವ್ ಹೇಗ್ ಹೇಳ್ತಿರೋ ಹಾಗೆ. ಪಾಪ ಇದನ್ನೆಲ್ಲ ಅವ್ರಿಗೆ ಕೊಟ್ರೆ ಅವ್ರಿಗೂ ಖುಷಿ ಆಗತ್ತೆ. ಹಾಗೆ ಮಾಡೋಣ ಬಿಡಿ. ಆಹಾ ಗಿರಿ, ಅವ್ರಿಗೆ ಮಾತ್ರ ಸ್ಯಾರಿ ನನಗೆಲ್ರಿ ಅಂತ ನಿನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ 100% ಕಿರಿಕ್ ಮಾಡಿರೋರು. ಏನ್ರಿ ಸರ, ಇರಕ್ ಜಾಗ ಕೊಟ್ಟು ಉಣ್ಣಕ್ ಅನ್ನ ಕೊಟ್ಟು ಈಗ ಇದೆಲ್ಲ ಎದಕ್ರಿ? ಅಯ್ಯೋ, ನೀವು ಹಾಗೆ ಹೇಳ್ಬಾರ್ದು. ಇದು ನಮ್ಮ ಪುಟ್ಟ ಸೇವೆ, ನೀವಿದನ್ನ ಒಪ್ಪಿಸ್ಕೊಳ್ಳೇಬೇಕು. ನೋಡಿಪ್ಪ, ಅತಿಥಿ ದೇವ ಭವ ಅನ್ನೋದೇ ನಮ್ಮ ಮನೆ ಸಂಪ್ರದಾಯ. ಅದು ಈ ಮಣ್ಣಿನ ಗುಣ. ಇಲ್ಲಿ ಹುಟ್ಟಿದವರೆಲ್ಲರೂ ಅದನ್ನ ಪಾಲಿಸ್ತಾರೆ. ಕುಟುಂಬ ಸಮೇತರಾಗಿ ಬಂದು 2 ದಿವಸದಲ್ಲೇ ನಮ್ಮಲ್ಲೇ ನೀವು ಒಬ್ಬರಾಗಿದ್ದೀರಿ, ಸಂತೋಷ ಹಂಚಿದಿರಿ. ಅದಕ್ಕೆ ನಾವೇನು ಕೊಟ್ಟರು ಕಮ್ಮಿ. ದೊಡ್ಡ ಮಾತ್ರಿ ಅಪ್ಪ, ನಾವ್ ಎಲ್ಲೋ ಇದ್ದು ಹೆಂಗೋ ಊರಿಗೆ ಹೋಗಿದ್ವಿರಿ. ಈಗ ನಮ್ಮನ್ನ ಇಲ್ಲಿ ಮಠ ಕರ್ಕೊಂಬಂದು ನಮ್ ಸೇವೆ ಮಾಡ್ಲಿಕ್ಕತ್ತೀರಿ. ಆ ದೇವ್ರು ನಿಮ್ಮನ್ ಚಲೋ ಇಟ್ಟಿರಿ. ಆಹಾ ಅಮ್ಮ, ನೀವೇ ದೇವ್ರು. ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನೀವೇ ಹೇಳ್ತಿದಿರಲ್ಲ. ನೀವೆಲ್ಲ ದೇವ್ರು ಅಂತ ತಿಳ್ಕೊಳ್ಳೋ ಸೌಭಾಗ್ಯ ನಮ್ಮನೆಯವ್ರಿಗೂ ಸಿಕ್ಕಿದಿದ್ರೆ ಎಷ್ಟು ಚೆನ್ನಾಗಿರೋದು.